ಓಂ ಶಾಂತಿ. ಬಾಪ್ತಾದ ಮಧುಬನ್ಮುರಳಿ 19/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹಿ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ಅಂತ್ಯಮತಿ ಸೋಗತಿ ಆಗಿಬಿಡುವುದು. ಇಲ್ಲಿ ಬಾಬಾ ಏನು ಹೇಳಿದರು, ದೇಹಿ ಅಭಿಮಾನಿ ಆಗ್ರಿ, ಅಂತ್ಯಮತಿ ಸೋಗತಿಯ ಒಬ್ಬ ತಂದೆಯ ನೆನಪಾಗಿ ಅಂತ್ಯಮತಿ ಸೋಗತಿ ಆಗ್ತತೆ ಅಂತ ಹೇಳಿದರು. ಅಂದ್ರೇನು? ದೇಹಿ ಅಂದರೆ ದೇಹನ ನೋಡ್ದಂಗೆ ಆತ್ಮನೇ ನೋಡ್ತಾ ಇದ್ರೆ ಅಲ್ಲಿ ಆತ್ಮ ಪವಿತ್ರ ಸ್ವರೂಪ. ಅಲ್ಲಿ ಯಾವ ವೇಸ್ಟ್ ಥಾಟ್ಸ್ ಇರಲ್ಲ, ನೆಗೆಟಿವ್ ಥಾಟ್ಸ್ ಇರಲ್ಲ. ಅಲ್ಲಿ ಶುದ್ಧ ವಿಚಾರಗಳಿಂದ ನಾವು ಆತ್ಮನಲ್ಲಿ ಪಾಸಿಟಿವ್ ಶಕ್ತಿ ತುಂಬಿ ಆತ್ಮ ಹಗುರ ಆಗಿ ಸದಾ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ನಾನು ಒಂದು ಆತ್ಮ, ಬೇರೆಯವ್ರನ್ನೂ ಒಂದು ಆತ್ಮ ಅಂತ ನೋಡೋದ್ರಿಂದ ಏಕರಸದ ನೆನಪು ಹಿಡಿತತೆ. ಅಲ್ಲಿ ಏನಾಗ್ತತೆ, ಅದೇ ನಮಗೆ ಅಂತ್ಯಮತಿ ಸೋಗತಿ. ಇವಾಗ ಎಲ್ಲ ಕಡೆ ಬುದ್ಧಿ ತೆಗೆದು ಬಾಬಾನ ನೆನಪು ಮಾಡೋದೇ ನಮ್ಗೆ ಅಭ್ಯಾಸ ಆಯ್ತಂದರೆ, ಅಂತಿಮ ಸಮಯದಲ್ಲೂ ಕೂಡ ಶರೀರ ಬಿಡುವಾಗ ಒಬ್ಬ ತಂದೆಯ ನೆನಪಿನಲ್ಲೇ ಶರೀರ ಬಿಟ್ಟು ಹೋಗಿ ಪರಂಧಾಮ ಸೇರಿಬಿಡ್ತೀವಿ. ಪ್ರಶ್ನೆ: ವಂಡರ್ಫುಲ್ ತಂದೆಯು ನಿಮಗೆ ಯಾವ ಒಂದು ವಂಡರ್ಫುಲ್ ರಹಸ್ಯವನ್ನು ತಿಳಿಸಿದ್ದಾರೆ? ಉತ್ತರ: ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ಅನಾದಿ ಅವಿನಾಶಿ ನಾಟಕವು ಮಾಡಲ್ಪಟ್ಟಿದೆ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವು ನಿಗದಿಯಾಗಿದೆ. ಏನೇ ಆದರೂ ಸಹ ಇದೇನು ಹೊಸದೇನಲ್ಲ. ಮಕ್ಕಳೇ, ಇದರಲ್ಲಿ ನನ್ನದು ಸಹ ಯಾವುದೇ ಹೆಗ್ಗಳಿಕೆ ಇಲ್ಲ. ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಈ ಅದ್ಭುತ ರಹಸ್ಯವನ್ನು ತಿಳಿಸಿ ತಂದೆ ಹೇಗೆ ತನ್ನ ಪಾತ್ರದ ಮಹತ್ವಿಕೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಡ್ರಾಮಾ ಬಾಬನ್ಕಿನ್ನ ದೊಡ್ಡದು ಡ್ರಾಮಾ ಅಂತ ಹೇಳ್ತಾರೆ. ಬಾಬಾ ನನ್ಕಿನ್ನ ದೊಡ್ಡದು ಡ್ರಾಮಾ ಅಂತ ಹೇಳ್ತಾರೆ. ಯಾಕೆಂದರೆ ಬಾಬಾನು ಕೂಡ ಬಂಧಿತ ಆಗಿದ್ದಾರೆ ಡ್ರಾಮಾದಲ್ಲಿ. ಹೇಗೆ ಅಂದರೆ ನೋಡ್ರಿ, 5000 ವರ್ಷಕ್ಕೊಮ್ಮೆ ಬಾಬಾ ಬರಲೇಬೇಕು. ಈ ಪಾಪದ ಪ್ರಪಂಚನ ಮತ್ತೆ ಪರಿವರ್ತನೆ ಮಾಡಲೇಬೇಕು. ನಾನೊಲ್ಲೆ ಈ ಪಾಪದ ಪ್ರಪಂಚಕ್ಕೆ ಬರೋಕ್ಕೊಲ್ಲೆ ಅಂದರೆ ನಡೆಯಂಗಿಲ್ಲ. ಬರಲೇಬೇಕು, ಪಾವನ ಮಾಡಲೇಬೇಕು. ಅದಕ್ಕೆ ನಾನು ಕೂಡ ಡ್ರಾಮಾದಲ್ಲಿ ಬಂಧಿತ ಆಗಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ಗೀತೆ ಕೊನೆಗೂ ಆ ದಿನ ಬಂದಿತ್ತು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯನ್ನು ಹಾಡುತ್ತಿದ್ದೀರಿ. ಮಕ್ಕಳಿಗೆ ತಿಳಿದಿದೆ, ಕಲ್ಪದ ನಂತರ ಪುನಃ ನಮ್ಮನ್ನು ಧನವಂತರು, ಆರೋಗ್ಯ ಮತ್ತು ಐಶ್ವರ್ಯವಂತರನ್ನಾಗಿ ಮಾಡಲು, ಸುಖ, ಶಾಂತಿ, ಪವಿತ್ರತೆ, ಆಸ್ತಿಯನ್ನು ಕೊಡಲು ತಂದೆಯು ಬರುತ್ತಾರೆ. ಬ್ರಾಹ್ಮಣರು ಸಹ ಆಯುಷ್ಮಾನ್ ಭವ, ಧನವಾನ್ ಭವ, ಪುತ್ರವಾನ್ ಭವ ಎಂದು ಆಶೀರ್ವಾದ ಕೊಡುತ್ತಾರಲ್ಲವೇ? ನೀವು ಮಕ್ಕಳಿಗಂತೂ ಆಸ್ತಿ ಸಿಗುತ್ತಿದೆ. ಆಶೀರ್ವಾದದ ಯಾವುದೇ ಮಾತಿಲ್ಲ. ಅಂದರೆ ಇಲ್ಲಿ ಪುರುಷಾರ್ಥ ಮಾಡಿ ಎಲ್ಲ ಪಡಿಬೇಕಷ್ಟೇ. ಆಶೀರ್ವಾದದ ಮಾತಿಲ್ಲ ಅಂತಾರೆ ಬಾಬಾ. ಮಕ್ಕಳು ಓದುತ್ತಿದ್ದೀರಿ. ನಿಮಗೆ ತಿಳಿದಿದೆ, 5000 ವರ್ಷಗಳ ಮೊದಲು ಸಹ ತಂದೆಯು ಬಂದು ನಮಗೆ ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣರಾಗುವ ಶಿಕ್ಷಣ ಕೊಟ್ಟಿದ್ದರು. ಯಾವ ಮಕ್ಕಳು ಓದುವರೋ ಅವರಿಗೆ ನಾವು ಏನನ್ನು ಓದುತ್ತಿದ್ದೇವೆ, ಓದಿಸುವವರು ಯಾರಾಗಿದ್ದಾರೆ ಎಂಬುದು ಅರ್ಥವಾಗಿದೆ. ಅದರಲ್ಲಿಯೂ ನಂಬರ್ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದಾರೆ. ಇದನ್ನಂತೂ ಖಂಡಿತ ಹೇಳುತ್ತಾರೆ. ನಾವು ಮಕ್ಕಳಿಗೆ ತಿಳಿದಿದೆ, ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಥವಾ ದೈವಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಮೊದಲು ಶೂದ್ರರಾಗಿದ್ರಿ, ನಂತರ ಬ್ರಾಹ್ಮಣರಾದ್ರಿ, ಈಗ ಮತ್ತೆ ದೇವತೆಗಳಾಗಬೇಕಾಗಿದೆ. ಏನು? ಬಾಬಾನ ಮಡ್ಲಿ ಬರೋದಕ್ಕಿಂತ ಮುಂಚೆ ಶೂದ್ರರು ಅಂದರೆ ಪಾಪ ಗೊತ್ತಿದ್ದಿಲ್ಲ, ಪುಣ್ಯ ಗೊತ್ತಿದ್ದಿಲ್ಲ. ಯಾರಿಗೆ ದುಃಖ ಕೊಡಬೇಕಂದ್ರೆ ಕೊಟ್ಟು ಬಿಡ್ತಿದ್ವಿ. ಈಗ ಬ್ರಹ್ಮಜ್ಞಾನನ ಪಡೆಯುತ್ತಿರುವ ಬ್ರಾಹ್ಮಣರಾಗಿದ್ವಿ. ಮತ್ತೆ ದೈವಿ ಸಂಸ್ಕಾರ ತುಂಬ್ಕೊಂಡು ಮುಂದೆ ಏನಾಗ್ತೀವಿ? ದೇವತೆಗಳಾಗ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರಪಂಚದಲ್ಲಿ ಯಾರಿಗೂ ಸಹ ನಾವೀಗ ಶೂದ್ರ ವರ್ಣದವರೆಂಬುದು ತಿಳಿದಿಲ್ಲ. ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಇದಂತೂ ಸತ್ಯ ಮಾತಾಗಿದೆ. ತಂದೆಯು ಸತ್ಯವನ್ನು ತಿಳಿಸಿ ಸತ್ಯಖಂಡದ ಸ್ಥಾಪನೆಯನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ಸುಳ್ಳು, ಪಾಪ ಇತ್ಯಾದಿಗಳೇನೂ ಇರುವುದಿಲ್ಲ. ಕಲಿಯುಗದಲ್ಲಿಯೇ ಅಜಮಿಳನಂಥ ಪಾಪಾತ್ಮರಾಗುತ್ತಾರೆ. ಈ ಸಮಯದಲ್ಲಿ ಸಂಪೂರ್ಣ ರೌರವ ನರಕವಾಗಿದೆ. ದಿನ ಪ್ರತಿದಿನ ಇನ್ನೂ ರೌರವ ನರಕವು ಕಾಣುತ್ತಾ ಹೋಗುವುದು. ಮನುಷ್ಯರು ಇಂತಿಂಥ ಕರ್ತವ್ಯಗಳನ್ನು ಮಾಡುತ್ತಿರುತ್ತಾರೆ. ಅದರಿಂದ ಅರ್ಥವಾಗುತ್ತದೆ, ಪ್ರಪಂಚವು ಇನ್ನೂ ತಮೋಪ್ರಧಾನವಾಗುತ್ತಾ ಹೋಗುತ್ತಿದೆ. ಇದರಲ್ಲಿಯೂ ಕಾಮ ಮಹಾಶತ್ರುವಾಗಿದೆ. ಕೆಲವರು ವಿರಳ, ಪವಿತ್ರ, ಶುದ್ಧವಾಗಿರುತ್ತಾರೆ. ಮೊದಲು ಜಂಗಮರು ಹೇಳುತ್ತಿದ್ದರು, ಇಂತಹ ಕಲಿಯುಗ ಬರುವುದು,
12, 13 ವರ್ಷದ ಕುಮಾರಿಯರು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ. ಈಗ ಆ ಸಮಯವಾಗಿದೆ. ಕುಮಾರ ಕುಮಾರಿಯರೆಲ್ಲರೂ ಬಹಳ ಕೊಳಕು ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಯಾವಾಗ ಸಂಪೂರ್ಣ ತಮೋಪ್ರಧಾನರಾಗಿ ಬಿಡುವರೋ ಆಗ ತಂದೆ ಹೇಳುತ್ತಾರೆ, ನಾನು ಬರುತ್ತೇನೆ. ಡ್ರಾಮಾದಲ್ಲಿ ನನ್ನದು ಪಾತ್ರವಿದೆ. ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ನೀವು ಮಕ್ಕಳಿಗಾಗಿ ಈಗ ತಂದೆಯನ್ನು ನೆನಪು ಮಾಡಿ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಸತೋಪ್ರಧಾನರಾಗಿ ಸತೋಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ತಂದೆಯು ಎಷ್ಟು ಸಾಧಾರಣ ರೀತಿಯಿಂದ ತಿಳಿಸುತ್ತಾರೆ. ತಂದೆಯು ತಮ್ಮ ಪಾತ್ರಕ್ಕೆ ಅಷ್ಟೊಂದು ಮಹತ್ವಕ್ಕೆ ಕೊಡುವುದಿಲ್ಲ. ಹೇಳುತ್ತಾರೆ, ಇದಂತೂ ನನ್ನ ಪಾತ್ರವಾಗಿದೆ, ಹೊಸ ಮಾತಿಲ್ಲ. ಪ್ರತಿ 5,000 ವರ್ಷಗಳ ನಂತರ ನಾನು ಬರಬೇಕಾಗುತ್ತದೆ. ಡ್ರಾಮಾದಲ್ಲಿ ನಾನು ಬಂಧಿತನಾಗಿದ್ದೇನೆ. ಬಂದು ನೀವು ಮಕ್ಕಳಿಗೆ ಬಹಳ ಸಹಜ ನೆನಪಿನ ಯಾತ್ರೆಯನ್ನು ತಿಳಿಸುತ್ತೇನೆ. ಅಂತ್ಯಮತಿ ಸೋಗತಿ, ಅದು ಈ ಸಮಯಕ್ಕಾಗಿಯೇ ಹೇಳಲಾಗುತ್ತದೆ. ಇದು ಅಂತ್ಯಕಾಲವಲ್ಲವೇ? ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಸತೋಪ್ರಧಾನರಾಗಿ ಬಿಡುತ್ತೀರಿ. ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ, ನಾವು ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ. ತಂದೆಯು ಪದೇ ಪದೇ ಹೇಳುತ್ತಾರೆ, ನಥಿಂಗ್ ನ್ಯೂ. ಒಬ್ಬ ಜಿನ್ನನ ಕಥೆಯನ್ನು ಹೇಳುತ್ತಾರಲ್ಲವೇ, ನನಗೆ ಕೆಲಸ ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನೇ ತಿಂದು ಬಿಡುವೆನೆಂದು ಜಿನ್ನನು ಹೇಳಿದನು. ಅದಕ್ಕೆ ಏಣಿಯನ್ನು ಹತ್ತು ಮತ್ತು ಇಳಿ ಎಂದು ಕೆಲಸ ಕೊಡಲಾಯಿತು. ಅಂದರೆ ಒಬ್ಬ ರಾಜನ ಹತ್ರ ಜಿನ್ನನ್ನೋ ರಾಕ್ಷಸ ಇದ್ನಂತೆ. ನನಗೆ ಕೆಲಸ ಕೊಡು ರಾಜ ಅಂತಿದ್ನು. ಎಂಥ ಕೆಲಸ ಕೊಟ್ಟರು 1-5 ನಿಮಿಷ ರಾಕ್ಷಸ ಮೊದಲೇ ಮಾಡಿ ಮುಗಿಸ್ಬಿಡ್ತಿದ್ದು. ಎಷ್ಟು ಕೆಲಸ ಕೊಡಬೇಕು? ಅದಕ್ಕೆ ರಾಜ ಏನು ಮಾಡಿದ್ನಂತೆ, ಏಣಿ ಇಟ್ಟು ಏರೋದು ಇಳಿಯೋದು ಮಾಡು ಅಂತ ಹೇಳಿದ್ನಂತೆ. ಅದರಂಗೆ ನಾವು ಕೂಡ ಏರೋದು ಬಾಬಾ ಸಂಗಮದಾಗ ಏರ್ತೀವಿ, ಮತ್ತು 5,000 ವರ್ಷ ಇಳಿತೀವಿ. ಏರೋದು ಇಳಿಯೋದು ಇದು ನಮ್ಮದು ಇದೇ ಆಯಿತು. ಬಾಬಾ ಏನು ಹೇಳ್ತಾರೆ, ಈ ಆಟವು ಕೂಡ ಇಳಿಯುವ ಮತ್ತು ಹತ್ತುವುದಾಗಿದೆ. ಪತಿತರಿಂದ ಪಾವನ, ಪಾವನರಿಂದ ಪತಿತರಾಗಬೇಕಾಗಿದೆ. ಇದೇನು ಕಷ್ಟದ ಮಾತಿಲ್ಲ, ಬಹಳ ಸಹಜದ ಮಾತಾಗಿದೆ. ಆದರೆ ಯಾವ ಯುದ್ಧವಾಗಿದೆ ಎಂಬುದನ್ನು ತಿಳಿದುಕೊಳ್ಳದ ಕಾರಣ ಶಾಸ್ತ್ರಗಳಲ್ಲಿ ಯುದ್ಧದ ಮಾತನ್ನು ಬರೆದು ಬಿಟ್ಟಿದ್ದಾರೆ. ವಾಸ್ತವದಲ್ಲಿ ಮಾಯಾ ರಾವಣನ ಮೇಲೆ ಜಯಗಳಿಸುವುದೇ ಬಹಳ ದೊಡ್ಡ ಯುದ್ಧವಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಯುದ್ಧ ಪಾಂಡವರಿಗೆ ಕೌರವರಿಗೆ ಯುದ್ಧ ತೋರಿಸಿದ್ರಲ್ಲ, ಅಲ್ಲಿ ಆ ಯುದ್ಧ ನಡೆಯಲ್ಲ. ಇಲ್ಲಿ ನಮ್ಮ ಆತ್ಮದಲ್ಲಿ, ಈ ಕರ್ಮಕ್ಷೇತ್ರದಲ್ಲಿ, ಕುರುಕ್ಷೇತ್ರ ಅಲ್ಲ, ಕರ್ಮಕ್ಷೇತ್ರದಲ್ಲಿ, ಈ ಆತ್ಮದಲ್ಲಿ ಯುದ್ಧ ನಡೀತತೆ. ಏನು, ಒಂದು ಕಡೆ ಬಾಬನ ಜ್ಞಾನ, ಒಂದು ಕಡೆ ನಮ್ಮ ಅಸುರಿ ಸಂಸ್ಕಾರ, ನಮ್ಮ ಕರ್ಮಗಳು. ಬಾಬಾ ಹೇಳ್ತಾರೆ, ಮಕ್ಕಳೇ ಕ್ರೋಧ ಮಾಡಬೇಡ್ರಿ, ಮಕ್ಕಳೇ ದುಃಖ ಕೊಡಬೇಡ್ರಿ ಅಂತ ಬಾಬಾ ಹೇಳ್ತಿರ್ತಾರೆ. ಒಂದು ಕಡೆ ನಮಗೆ ಕ್ರೋಧ ಬರ್ತಾ ಇರ್ತತೆ, ಹೌದಾ? ಅಲ್ಲಿ ಯುದ್ಧ ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು, ಯುದ್ಧ. ಆದರೆ ಗೆಲ್ಲೋದು ಯಾವುದು? ಯೋಗ ಶಕ್ತಿ ಇದ್ದರೆ ಬಾಬನ ಜ್ಞಾನದಂತೆ ನಡಿತೀವಿ, ಯೋಗ ಇಲ್ಲ ಅಂದರೆ ಮಾಯೆಗೆ ವಶ ಆಗಿಬಿಡ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಕ್ಕಳು ನೋಡುತ್ತೀರಿ, ನಾವು ಪದೇ ಪದೇ ತಂದೆಯನ್ನು ನೆನಪು ಮಾಡುತ್ತೇವೆ, ಮತ್ತೆ ನೆನಪು ತುಂಡಾಗುತ್ತದೆ. ಮಾಯು ದೀಪವನ್ನೇ ನಂದಿಸಿ ಬಿಡುತ್ತದೆ. ಇದರ ಮೇಲೆ ಗುಲಾಬ್ ಕಾವಲಿಯ ಕಥೆಯೂ ಇದೆ. ಮಕ್ಕಳು ಜಯಗಳಿಸುತ್ತೀರಿ, ಬಹಳ ಚೆನ್ನಾಗಿ ನಡೆಯುತ್ತಾರೆ. ಮತ್ತೆ ಮತ್ತೆ ಮಾಯು ಬಂದು ದೀಪವನ್ನು ಆರಿಸಿಬಿಡುತ್ತದೆ. ಮಾಯೆ ಅಂದರೆ ದೇಹ ಅಂದ್ರೇ ಮಾಯೆ. ನಾವು ಆತ್ಮದ ಸ್ಮೃತಿ ಮರ್ತೀವಿ ಅಂದರೆ ಸಾಕು, ಅಲ್ಲಿ ಬಾಬನ ನೆನಪು ತುಂಡಾಗ್ತದೆ. ಬಾಬಾ, ಮಾಯೆ ಬಿರುಗಾಳಿಗಳು ಬಹಳ ಬರುತ್ತವೆ ಎಂದು ಮಕ್ಕಳು ಸಹ ಹೇಳುತ್ತಾರೆ. ಅನೇಕ ಪ್ರಕಾರದ ಬಿರುಗಾಳಿಗಳು ಮಕ್ಕಳ ಬಳಿ ಬರುತ್ತವೆ. ಕೆಲವೊಮ್ಮೆ ಬಿರುಗಾಳಿಯು ಇಷ್ಟು ಜೋರಾಗಿ ಬರುತ್ತದೆ, ಅದರಿಂದ 8-10 ವರ್ಷಗಳಿಂದಿರುವ ಹಳೆಯ ಒಳ್ಳೊಳ್ಳೆಯ ವೃಕ್ಷಗಳು ಸಹ ಬಿದ್ದು ಹೋಗುತ್ತವೆ. ಮಕ್ಕಳಿಗೆ ಗೊತ್ತಿದೆ, ವರ್ಣನೆಯನ್ನೂ ಮಾಡುತ್ತಾರೆ. ಒಳ್ಳೊಳ್ಳೆಯ ಮಾಲೆಯ ಮಣಿಗಳಾಗಿದ್ದವರು ಆದರೆ ಇಂದು ಇಲ್ಲ, ಅವರೂ ಇಲ್ಲ. ನೋಡ್ರಿ, ಇಲ್ಲಿ ನಾವು ಮಾಯೆಗೆ ವಶ ಆಗಬಾರ್ದು. ಕೊನೆ ಉಸಿರಿರೋವರೆಗೂ ಬಾಬನ ಮಡ್ಲಲ್ಲಿ ಇರಬೇಕು. ಅಂದರೆ ಇಂಪಾರ್ಟೆಂಟ್ ಯೋಗ ಶಕ್ತಿ. ಅಂದರೆ ನಮ್ಮಲ್ಲಿ ಯೋಗ ಆಗಿ ನಮ್ಮ ಕರ್ಮ ಸುಟ್ಟಾಗ, ಅಲ್ಲಿ ಏನೇ ಮಾತು ಸಮಸ್ಯೆ ಬಂದಾಗ ನಂದು ಏನು ತಪ್ಪು ಮಾಡಿದೆ ನಾನು ಅನ್ನೋದು ರಿಯಲೈಸ್ ಆಗ್ತದೆ. ಇವಾಗ ಬಾಬಾ ಟಚ್ ಕೊಡ್ತಾರೆ, ಆದರೆ ಟಚ್ ಕೊಟ್ಟರು ನಮ್ಮ ಕರ್ಮ ಇತ್ತು ಅಂದರೆ ಅದು ಕ್ಯಾಚ್ ಆಗಲ್ಲ. ಆದರೆ ಕರ್ಮ ಸುಟ್ಟಾಗ ಅಲ್ಲಿ ಕ್ಯಾಚ್ ಆಗ್ತತೆ ತಂದೆದು.
ಅಲ್ಲಿ ನಾವು ಪರಿವರ್ತನೆ ಮಾಡ್ಕೊಂತೀವಿ. ಬಾಬಂದು ಜೊತೆ ನಾವಿದ್ವಿ ಅಂದರೆ ಅಲ್ಲಿ ಬಾಬಾ ನಮಗೆ ಜ್ಞಾನ ಕೊಟ್ಟು ನಮ್ಮನ್ನು ಕೈ ಹಿಡಿದು ದಾರಿಯಲ್ಲಿ ನಡೆಸ್ತಾರೆ, ಜ್ಞಾನದ ದಾರಿಯಲ್ಲಿ. ಆದರೆ ಯೋಗ ಶಕ್ತಿ ಕಮ್ಮಿ ಇತ್ತು ಅಂದರೆ ಮಾಯೆಗೆ ವಶ ಆಗ್ತೀವಿ, ಬಿದ್ದೋಗ್ತೀವಿ. ಬಾಬಾ ಏನು ಹೇಳ್ತಾರೆ, ಇದು ಸಹ ಒಂದು ಉದಾಹರಣೆ ಇದೆ. ಗಜವನ್ನು ಗ್ರಾಹವು ತಿಂದಿತು, ಇದು ಮಾಯೆಯ ಬಿರುಗಾಳಿಯಾಗಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಈ ಪಂಚ ವಿಕಾರಗಳಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳುತ್ತಾ ಇರಿ. ನೆನಪಿನಲ್ಲಿದ್ದಾಗ ಶಕ್ತಿಶಾಲಿಗಳಾಗಿ ಬಿಡುತ್ತೀರಿ, ಆತ್ಮಾಭಿಮಾನಿಯಾಗಿ. ತಂದೆಯ ಈ ಶಿಕ್ಷಣವು ಒಂದೇ ಬಾರಿ ಸಿಗುತ್ತದೆ. ನೀವು ಆತ್ಮಾಭಿಮಾನಿಯಾಗು ಎಂಬ ಮಾತನ್ನು ಎಂದು ಯಾರೂ ಹೇಳುವುದಿಲ್ಲ. ಸತ್ಯಯುಗದಲ್ಲಿಯೂ ಸಹ ಈ ರೀತಿ ಹೇಳುವುದಿಲ್ಲ. ನಾಮ, ರೂಪ, ದೇಶ, ಕಾಲ ಎಲ್ಲವೂ ನೆನಪಿರುತ್ತದೆ. ಈ ಸಮಯದಲ್ಲಿ ನಿಮಗೆ ತಿಳಿಸುತ್ತೇನೆ, ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ನೀವು ಮೊದಲು ಸತೋ ಪ್ರಧಾನರಾಗಿದ್ದಿರಿ. ಸತೋ, ರಜೋ, ತಮೋದಲ್ಲಿ ನೀವು 84 ಜನ್ಮಗಳನ್ನು ತೆಗೆದುಕೊಂಡಿರಿ. ಅದರಲ್ಲಿಯೂ ಮೊಟ್ಟ ಮೊದಲಿಗರು ಈ ಬ್ರಹ್ಮನಾಗಿದ್ದಾರೆ. ಅನ್ಯರದು 83 ಜನ್ಮಗಳು ಇರಬಹುದು, ಆದರೆ ಈ ಬ್ರಹ್ಮರವರದು ಪೂರ್ಣ 84 ಜನ್ಮಗಳಿವೆ. ಇವರು ಮೊಟ್ಟ ಮೊದಲು ಶ್ರೀನಾರಾಯಣನಾಗಿದ್ದರು. ಇವರಿಗಾಗಿ ಹೇಳುತ್ತಾರೆಂದರೆ ಅರ್ಥ ಅದು ಎಲ್ಲರಿಗಾಗಿ ಎಂದು ಅರ್ಥವಾಗುತ್ತದೆ. ಅನೇಕ ಜನ್ಮಗಳ ಅಂತಿಮದಲ್ಲಿ ಜ್ಞಾನವನ್ನು ಪಡೆದುಕೊಂಡು ಮತ್ತೆ ಅವರು ನಾರಾಯಣನಾಗುತ್ತಾರೆ. ವೃಕ್ಷದಲ್ಲಿಯೂ ಸಹ ತೋರಿಸಿದ್ದಾರಲ್ಲವೇ, ಇಲ್ಲಿ ಶ್ರೀನಾರಾಯಣ ಮತ್ತು ಕೊನೆಯಲ್ಲಿ ಬ್ರಹ್ಮನು ನಿಂತಿದ್ದಾರೆ. ಕೆಳಗೆ ರಾಜಯೋಗವನ್ನು ಕಲಿಯುತ್ತಿದ್ದಾರೆ. ಪ್ರಜಾಪಿತನಿಗೆಂದು ಪರಮಪಿತ ಎಂದು ಹೇಳುವುದಿಲ್ಲ. ಪರಮಪಿತ ಎಂದು ಒಬ್ಬರಿಗೆ ಹೇಳಲಾಗುತ್ತದೆ. ಈ ಬ್ರಹ್ಮರವರಿಗೆ ಪ್ರಜಾಪಿತನೆಂದು ಕರೆಯಲಾಗುತ್ತದೆ. ಇವರು ದೇಹಧಾರಿ. ಶಿವ ತಂದೆ ವಿದೇಹಿ ವಿಚಿತ್ರ ತಂದೆಯಾಗಿದ್ದಾರೆ. ಲೌಕಿಕ ತಂದೆಗೆ ಪಿತನೆಂದು ಹೇಳುತ್ತಾರೆ. ಈ ಬ್ರಹ್ಮರವರಿಗೂ ಪ್ರಜಾಪಿತನೆಂದು ಹೇಳುತ್ತಾರೆ. ಪರಮಪಿತನಂತೂ ಪರಂಧಾಮದಲ್ಲಿ ಇರುತ್ತಾರೆ. ಪ್ರಜಾಪಿತ ಬ್ರಹ್ಮನು ಪರಂಧಾಮದಲ್ಲಿ ಇದ್ದರೆಂದು ಹೇಳುವುದಿಲ್ಲ. ಅವರಂತೂ ಇಲ್ಲಿ ಸಾಕಾರ ಪ್ರಪಂಚದಲ್ಲಿ ಇದ್ದಾರೆ. ಪ್ರಜೆಗಳು ಸ್ಥೂಲ ವತನದಲ್ಲಿಯೇ ಇದ್ದಾರೆ. ಅಂದಾಗ ಬ್ರಹ್ಮನು ಸಹ ಇದೇ ಪ್ರಪಂಚದಲ್ಲಿರಬೇಕಾಗಿದೆ. ಪ್ರಜಾಪಿತನಿಗೆ ಭಗವಂತನೆಂದು ಹೇಳುವುದಿಲ್ಲ. ಭಗವಂತನಿಗೆ ಯಾವುದೇ ಶರೀರದ ಹೆಸರಿಲ್ಲ. ಮನುಷ್ಯನ ಶರೀರ ಯಾವುದಕ್ಕೆ ಹೆಸರು ಬರುತ್ತದೆಯೋ ಅದರಿಂದ ಅವರು ಭಿನ್ನವಾಗಿದ್ದಾರೆ. ಆತ್ಮರು ಪರಂಧಾಮದಲ್ಲಿರುತ್ತೀರಿ. ಆಗ ಸ್ಥೂಲ ನಾಮರೂಪದಿಂದ ಭಿನ್ನವಾಗಿರುತ್ತೀರಿ. ಆದರೆ ಆತ್ಮವಂತೂ ಇದೆಯಲ್ಲವೇ. ಸಾಧು, ಸಂತ ಮೊದಲಾದವರು ಏನನ್ನೂ ತಿಳಿದುಕೊಂಡಿಲ್ಲ. ಕೆಲವರು ಕೇವಲ ಮನೆ ಮಠವನ್ನು ಬಿಟ್ಟು ಹೋಗಿದ್ದಾರೆ. ಬಾಕಿ ಪ್ರಪಂಚದ ವಿಕಾರಗಳಿಗೆ ಅನುಭವಿಯಾಗಿರುತ್ತಾರಲ್ಲವೇ. ಆದರೆ ಚಿಕ್ಕ ಮಕ್ಕಳಿಗೆ ಏನೂ ಅರ್ಥವಾಗದಿಲ್ಲ. ಆದ್ದರಿಂದ ಅವರನ್ನು ಮಹಾತ್ಮರೆಂದು ಹೇಳಲಾಗುತ್ತದೆ. 5 ವಿಕಾರಗಳ ಬಗ್ಗೆ ಅವರಿಗೆ ಗೊತ್ತಿರುವುದೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಪವಿತ್ರರೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಂತೂ ಯಾರೂ ಪವಿತ್ರ ಆತ್ಮರಾಗಿರಲು ಸಾಧ್ಯವಿಲ್ಲ. ಚಿಕ್ಕವರಿಂದ ದೊಡ್ಡವರೆಂದರೂ ಸಹ ಪತಿತರೆಂದೇ ಹೇಳುತ್ತಾರಲ್ಲವೇ. ಯಾಕೆ ಪತಿತರಂತಾರೆ ಬಾಬಾ ಅಂದರೆ ಇಲ್ಲಿ ವಿಕಾರದಿಂದ ಜನ್ಮ ತಗೊಂತೀವಿ ದ್ವಾಪರ್ಲಿಂದ, ಅದಕ್ಕೆ ಅವ್ರನ್ನ ಪಾವನರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ತಂದೆ ತಿಳಿಸುತ್ತಾರೆ, ಎಲ್ಲರ ಭಿನ್ನ ಭಿನ್ನ ಪಾತ್ರವು ಈ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈ ಚಕ್ರದಲ್ಲಿ ಎಷ್ಟೊಂದು ಶರೀರಗಳನ್ನು ಪಡೆಯುತ್ತಾರೆ, ಎಷ್ಟೊಂದು ಕರ್ಮ ಮಾಡುತ್ತಾರೆ. ಅದೆಲ್ಲವೂ ಮತ್ತೆ ಮತ್ತೆ ಪುನರಾವರ್ತನೆಯಾಗಬೇಕಾಗಿದೆ. ಮೊಟ್ಟ ಮೊದಲು ಆತ್ಮವನ್ನು ಅರಿಯಬೇಕಾಗಿದೆ. ಇಷ್ಟು ಚಿಕ್ಕ ಬಿಂದುವಿನಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಇದೇ ಎಲ್ಲಕ್ಕಿಂತ ಅದ್ಭುತ ಮಾತಾಗಿದೆ. ಆತ್ಮವು ಸಹ ಅವಿನಾಶಿಯಾಗಿದೆ. ನಾಟಕವೂ ಅವಿನಾಶಿಯಾಗಿದೆ. ಮಾಡಲ್ಪಟ್ಟಿದೆ. ಇದು ಯಾವಾಗಿನಿಂದ ಆರಂಭವಾಯಿತೆಂದು ಹೇಳುವುದಿಲ್ಲ. ಇದಕ್ಕೆ ಸೃಷ್ಟಿ ಎಂದು ಹೇಳುತ್ತಾರಲ್ಲವೇ. ಆತ್ಮವು ಹೇಗಿದೆ, ಈ ಡ್ರಾಮಾ ಹೇಗೆ ಮಾಡಲ್ಪಟ್ಟಿದೆ, ಇದರಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ. ಹೇಗೆ ಸಮುದ್ರ ಅಥವಾ ಆಕಾಶದ ಅಂತ್ಯವನ್ನು ತೆಗೆಯಲು ಸಾಧ್ಯವಿಲ್ಲವೋ ಹಾಗೆಯೇ ಇದು ಅವಿನಾಶಿ ನಾಟಕವಾಗಿದೆ. ಎಷ್ಟು ಅದ್ಭುತವೆನಿಸುತ್ತದೆ. ಹೇಗೆ ತಂದೆಯು ಅದ್ಭುತವೋ ಅದೇ ರೀತಿ ಜ್ಞಾನವೂ ಸಹ ವಂಡರ್ಫುಲ್ ಆಗಿದೆ. ಇದನ್ನು ಎಂದೂ ಯಾರೂ ಹೇಳಲು ಸಾಧ್ಯವಿಲ್ಲ. ಇಷ್ಟೊಂದು ಮಂದಿ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯಿಸುತ್ತಲೇ ಬರುತ್ತಾರೆ. ನಾಟಕವು ಯಾವಾಗ ಆಯಿತು ಎಂಬ ಪ್ರಶ್ನೆ ಹೇಳಲು ಸಾಧ್ಯ ಇಲ್ಲ. ಭಗವಂತನಿಗೆ ಏನಾಗಿತ್ತು, ಈ ಸುಖ ದುಃಖದ ಪ್ರಪಂಚವನ್ನು ರಚಿಸಿದರೆಂದು ಅನೇಕರು ಹೇಳುತ್ತಾರೆ. ಅರೆ, ಇದು ಅನಾದಿಯಾಗಿದೆ, ಪ್ರಳಯವಾಗುವುದಿಲ್ಲ, ಮಾಡಲ್ಪಟ್ಟಿದೆ. ಇದನ್ನು ಏಕೆ ರಚಿಸಿದರೆಂದು ಹೇಳಲು ಸಾಧ್ಯವಿಲ್ಲ. ಅಂದರೆ ಬಾಬಾ ಏನಂತಾರೆ, ಡ್ರಾಮನ್ನ ನಾನು ರಚಿಸಿಲ್ಲ, ಅನಾದಿ ಡ್ರಾಮಾ ಇದು. ಅಂದರೆ
ಯಾರು ಏನೇನು ಮಾಡ್ತಾರೋ ಅಲ್ಲಿ ರೆಕಾರ್ಡ್ ಆಗ್ತಾ ಹೋಯ್ತು ಅವ್ರ ಆತ್ಮದಲ್ಲಿ, ಪುನಃ ರಿಪೀಟ್ ಮಾಡ್ತಾ ಹೋಗ್ತಾರೆ. ಅನಾದಿ ಮಾಡಲ್ಪಟ್ಟ ಡ್ರಾಮಾ ಅಂತಾರೆ ಬಾಬಾ. ತಂದೆ ತಿಳಿಸುತ್ತಾರೆ, ನೀವು ಬುದ್ಧಿವಂತರಾದಾಗಲೇ ಆತ್ಮದ ಜ್ಞಾನವನ್ನು ತಂದೆ ತಿಳಿಸುತ್ತಾರೆ. ಇದರಿಂದ ನೀವು ದಿನ ಪ್ರತಿದಿನ ಉನ್ನತಿಯನ್ನು ಪಡೆಯುತ್ತಾ ಇರುತ್ತೀರಿ. ಮೊಟ್ಟ ಮೊದಲು ತಂದೆಯು ಸ್ವಲ್ಪ ಸ್ವಲ್ಪವೇ ತಿಳಿಸುತ್ತಿದ್ದರು. ಅವು ಅದ್ಭುತ ಮಾತುಗಳಾಗಿದ್ದವು, ಜೊತೆಗೆ ಆಕರ್ಷಣೆಯೂ ಇತ್ತಲ್ಲವೇ. ಶಿವತಂದೆ ಎಲ್ಲರನ್ನೂ ಆಕರ್ಷಿಸಿದರು. ಭಕ್ತಿಯದ್ದು ಆಕರ್ಷಣೆ ಇತ್ತು. ಶಾಸ್ತ್ರಗಳಲ್ಲಿ ಕೃಷ್ಣನನ್ನು ಕಂಸಪುರಿಯಿಂದ ಬಿಡಿಸಿ ಕರೆದುಕೊಂಡು ಹೋದರೆಂದು ತೋರಿಸಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಅಲ್ಲಿ ಕಂಸ ಮೊದಲಾದವರು ಇರುವುದೇ ಇಲ್ಲ. ಏನು ಶಾಸ್ತ್ರದಾಗ ಏನು ಮಾಡಿದರು? ಕೃಷ್ಣ ಕಂಸನ ಕೊಂದ ಅಂತ ಬರ್ತಾರೆ. ಆದರೆ ಕೃಷ್ಣ ಇದ್ದಲ್ಲಿ ಕಂಸ ಇರ್ತಾನ? ಇರಲ್ಲ. ಯಾಕೆಂದರೆ ಈಗ ನೋಡ್ರಿ, ಇದೆಲ್ಲ ವಿನಾಶ ಆಗ್ತೈತೆ. ಆಮೇಲೆ ಬಾಬಾ ಏನು ಮಾಡ್ತಾರೆ? 100% ದೈವಶಕ್ತಿ ತುಂಬ್ತಾರೆ ಈ ಪ್ರಕೃತಿಗೆ, ಭೂಮಿಗೆ ಎಲ್ಲ. ನಾವು ಆತ್ಮಗಳು ಏನು ಮಾಡ್ತೀವಿ? ಬಾಬಾ ನೆನ್ಪು ಮಾಡಿ ನಂಬರ್ವಾರ್ ದೈವಶಕ್ತಿ ತುಂಬ್ಕೊಂಡಿದ್ವಿ, ಹೋಗಿ ಪರಂಧಾಮದಲ್ಲಿ ಕೊಡ್ತೀವಿ. ಆದರೆ ಈ ದೈವಶಕ್ತಿ ತುಂಬಿದ ಪ್ರಕೃತಿ ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ? ಇವಾಗ ಅಯಸ್ಕಾಂತಕ್ಕೆ 1 ಕೋಟಿ ರೂಪಾಯಿ ವಜ್ರ ನೆಟ್ಟರೆ ಅದು ಆಕರ್ಷಣೆ ಮಾಡಲ್ಲ, ಒಂದು ಕಬ್ಬಿಣ ನೆಟ್ಟರೆ ಮಾತ್ರ ಆಕರ್ಷಣೆ ಮಾಡ್ತದೆ. ಅದೇ ರೀತಿ ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ? ಸತ್ಯುಗದ ಭೂಮಿ. ಯಾರು 100% ದೈವಶಕ್ತಿ ತುಂಬ್ಕೊಂಡಿರ್ತಾರೋ ಅವ್ರನ್ನ ಮಾತ್ರ ಆಕರ್ಷಣೆ ಮಾಡ್ಕೊತದೆ. ಇನ್ನು ಒಂದು 500 ವರ್ಷ ಆಯಿತು ಅಂದರೆ ಏನಾಗ್ತೈತಿ? ಸಂಪತ್ತು ಕಡಿಮೆ ಆಗ್ತೈತೆ. ಆಗ 90 ತುಂಬ್ಕೊಂಡವ್ರನ್ನ ಹೇಳ್ಕೊಂತದೆ. ಇನ್ನು 500 ವರ್ಷ ಹೋದರೆ 80ರಷ್ಟು ಆಗ್ತದೆ ಸಂಪತ್ತು. ಆಗ 80 ತುಂಬ್ಕೊಂಡವ್ರು ಇಳಿತಾರೆ. ಅಂದರೆ ಸಂಪತ್ತು ಕಡಿಮೆ ಆದಂಗಲ್ಲ, ಕಡಿಮೆ ದೈವಶಕ್ತಿ ತುಂಬ್ಕೊಂಡವ್ರು ಇಳಿತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣ 100% ದೈವಶಕ್ತಿ ಉಳ್ಳ ದೇವತೆ. ಅಲ್ಲಿ ಅಸುರಿ ಗುಣ ಇರೋ ಕಂಸ ಹೆಂಗೆ ಹುಟ್ಟಕ್ಕೆ ಸಾಧ್ಯ? ಹೌದಾ? ಅದಕ್ಕೆ ಕೃಷ್ಣ ಇದ್ದಲ್ಲಿ ಕಂಸ ಇರಲ್ಲ. ಶಾಸ್ತ್ರಗಳಲ್ಲಿ ತಮಗೇನು ತಿಳಿತೋ ಅದನ್ನು ಬರೆದಿಟ್ಬಿಟ್ರು. ಇನ್ನೊಂದು ಮಾತೇನು ಅಂದರೆ, ಇವಾಗ ಕೃಷ್ಣ ದೈವಶಕ್ತಿ ಇರುವಂಥ ದೇವತೆ. ಒಂದು ತಿರುಪತಿಯಲ್ಲಿ ಒಂದು ನಿಮಿಷದ ದರ್ಶನಕ್ಕೆ ಎಷ್ಟು ಖುಷಿ ಆಗ್ತೈತಲ್ಲ, ವೈಬ್ರೇಷನಲ್ಲಿ ಎಷ್ಟು ಶಾಂತಿ ಇರ್ತತೆ. ಒಂದು ವಿಗ್ರಹದ ಮುಂದೆ ಇಷ್ಟು ದೈವಶಕ್ತಿ ಐತಂದರೆ ಸ್ವಯಂ ಕೃಷ್ಣನ ಮುಂದೆ ಎಂಥ ದೈವಶಕ್ತಿ ಇರ್ಬೋದು. ಎಂಥ ಪಾಪಾತ್ಮಗಳು ಎದುರಿಗೆ ಬಂದ್ರಂದ್ರೂ ಶಾಂತ ಆಗಿಬಿಡ್ಬೇಕು. ಇವಾಗ ಬುದ್ಧನ ಅಂಗುಲಿಮಾಲನ ಕತೆ ಐತಲ್ಲ, ಅಂಗುಲಿಮಾಲ ಬುದ್ಧನ ಮುಂದೆ ಬಂದ ತಕ್ಷಣವೇ ಅವನು ಎಂಥ ರಾಕ್ಷಸ, ಯಾರೇ ಬರಲಿ ಅವ್ರನ್ನ ಕೊಲ್ಲೋದು, ಬೆರಳುಗಳನ್ನ ಹಾರ ಮಾಡ್ಕೊಂಡು ಹಾಕ್ಕೊಳ್ಳೋದು, ಅಂಥ ರಾಕ್ಷಸ. ಆದರೆ ಬುದ್ಧನ ಮುಂದೆ ಬಂದ ತಕ್ಷಣ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದ. ಯಾಕೆ? ಆ ದೈವಶಕ್ತಿ ಆತನ ಮೇಲೆ ಬಿದ್ದಾಗ ತಪ್ಪಿನ ಅರಿವಾಯಿತು. ಆ ಶಾಂತಿಯ ಶಕ್ತಿ ಆತನ ಮೇಲೆ ಬಿತ್ತು. ಅಲ್ಲಿ ತನ್ನ ತಪ್ಪಿನ ಅರಿವಾಯಿತು. ಆಗ ಕಾಲಿಗೆ ಬಿದ್ದ. ಅಂದರೆ 2500 ವರ್ಷದ ಕೆಳಗಿರೋ ಬುದ್ಧನಿಗೆ ಒಂದು ದೈವಶಕ್ತಿ, ತಪಸ್ಸಿನ ಶಕ್ತಿಯಿಂದ ಕೆಟ್ಟ ಗುಣದವ್ರನ್ನ ಪರಿವರ್ತನೆ ಮಾಡೋ ಶಕ್ತಿ ಆಯ್ತಂದರೆ 5000 ವರ್ಷದ ಕೆಳಗಿರೋ ಕೃಷ್ಣನಿಗಿರಲ್ಲೇನು? ಅಲ್ಲಿ ಕೊಂದೇ ಪಾಠ ಕಲಿಸ್ಬೇಕಾಗಿತ್ತಾ? ಈ ಕಲಿಯುಗದ ಮನುಷ್ಯರು ತಾವು ಬಡದಾಟ ಜಗಳ, ಆ ದೇವತೆಗಳನ್ನೂ ಕೂಡ ಅಲ್ಲಿಗೆ ಕತೆ ಬರೆದಿಟ್ಬಿಟ್ಟಿದ್ದಾರೆ. ಆ ಥರ ಯಾವುದೂ ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತಾ, ಭಾಗವತ, ಮಹಾಭಾರತ ಇವೆಲ್ಲವುಗಳ ನಡುವೆ ಪರಸ್ಪರ ಸಂಬಂಧವಿದೆ. ವಾಸ್ತವದಲ್ಲಿ ಇವೇನೂ ಇಲ್ಲ. ದಸರಾ ಮೊದಲಾದವೆಲ್ಲವೂ ಪರಂಪರೆಯಿಂದ ನಡೆದು ಬರುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ರಾವಣ ಯಾರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಯಾರೆಲ್ಲ ದೇವಿ ದೇವತೆಗಳಿದ್ದರೋ ಅವರು ಕೆಳಗಿಳಿಯುತ್ತಾ ಪತಿತರಾಗಿ ಬಿಡುತ್ತಾರೆ. ಯಾರು ಹೆಚ್ಚು ಪತಿತರಾಗಿದ್ದಾರೆಯೋ ಅವರೇ ಹೆಚ್ಚು ಕೂಗುತ್ತಾರೆ. ನೋಡ್ರಿ, ನಾವೇ ಬಾಬನ ಮಕ್ಕಳು. ಕೆಲವರಿಗೆ ಭಾಳ ದುಃಖ ಇರ್ತದೆ. ಆದರೆ ಯಾರಿಗೆ ದುಃಖ ಇರ್ತತ್ತೋ ಅವರೇ ಅದೃಷ್ಟವಂತರು ಸಂಗಮಯುಗದಾಗ. ನಮ್ಮ ದುಃಖನೇ ಪುರುಷಾರ್ಥ ಮಾಡಿಸ್ಬಿಡ್ತೈತೆ. ಸುಖವಾಗಿರೋರು ಅವರು ಪರಿಶ್ರಮ ಪಟ್ಟು ಯೋಗನೇ ಪುರುಷಾರ್ಥನೇ ಮಾಡಲ್ಲ. ನಾವು ಸಹಜ ಪುರುಷಾರ್ಥಿಗಳು, ನಾವು ಅದು ಇದು ಅನ್ಕಂತ ಕಷ್ಟನೇ ಪಡಲ್ಲ. ಅಮೃತ ವೇಳೆ ಕೂಡ ಎದ್ದೇಳಲ್ಲ. ಆದರೆ ನಾವು ದುಃಖ ಇರೋರು
ನಾವು ಪುರುಷಾರ್ಥ ಮಾಡಲಿಲ್ಲದ್ರೆ ನಡೆಯೋದೇ ಇಲ್ಲ. ಮಾಡಲೇಬೇಕು. ಕೆಲವೊಬ್ಬರ ಪಾತ್ರ ಹಿಂಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ನಾವು ನಮಗೆ ಆಗಲ್ಲ, ನಾವು ಮಾಡಲ್ಲ ಅಂದರೂ ನಡೆಯಂಗಿಲ್ಲ, ಮಾಡಲೇಬೇಕು. ಆ ಥರದ್ದು ಪಾತ್ರ ಇರ್ತದೆ ಕೆಲವ್ರದ್ದು ಅಂತಾರೆ ಬಾಬಾ. ಈಗ ಯಾವುದೂ ಹೊಸ ಮಾತಿಲ್ಲ. ಅನೇಕ ಬಾರಿ ರಾಜ್ಯ ಭಾಗ್ಯವನ್ನು ಪಡೆದಿದ್ದೀರಿ. ಯಾರ ಹೊಟ್ಟೆ ತುಂಬಿರುವುದೋ ಅವರು ಗಂಭೀರವಾಗಿರುತ್ತಾರೆ. ನೀವು ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತೀರಿ. ನಾವು ಎಷ್ಟು ಬಾರಿ ರಾಜ್ಯ ಭಾಗ್ಯವನ್ನು ಪಡೆದಿದ್ದೆವು. ಇದು ನಿನ್ನೆಯದೇ ಮಾತಾಗಿದೆ. ನಿನ್ನೆಯ ದಿನ ನಾವು ದೇವಿ ದೇವತೆಗಳಾಗಿದ್ದೆವು, ಮತ್ತೆ ಚಕ್ರವನ್ನು ಸುತ್ತಿ ಇಂದು ಪತಿತರಾಗಿದ್ದೇವೆ. ಮತ್ತೆ ಈಗ ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ. ತಂದೆ ತಿಳಿಸುತ್ತಾರೆ, ಕಲ್ಪವು ನೀವೇ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ. ರಾಜಧಾನಿಯಲ್ಲಿ ಕೆಲವರು ಕನಿಷ್ಠ, ಕೆಲವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇದು ಪುರುಷಾರ್ಥದಿಂದಲೇ ಆಗುತ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾರೆ, ನಿಮಗೆ ತಿಳಿದಿದೆ, ಮೊದಲು ನಾವು ಕೋತಿಗಿಂತಲೂ ಕೀಳಾಗಿದ್ದೆವು. ಈಗ ತಂದೆಯು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರ ಆತ್ಮವು ಅನುಭೂತಿ ಮಾಡುತ್ತದೆ. ನಿಜವಾಗಿಯೂ ನಾವು ಯಾವುದೇ ಪ್ರಯೋಜನಕ್ಕಿರಲಿಲ್ಲ. ನಾವೀಗ ಶ್ರೇಷ್ಠರಾಗುತ್ತಿದ್ದೇವೆ. ಕಲ್ಪವು ತಂದೆಯು ನಮ್ಮನ್ನು ಬೆಲೆಯುಳ್ಳವರನ್ನಾಗಿ ಮಾಡುತ್ತಾರೆ. ಕಲ್ಪದ ಹಿಂದಿನವರೇ ಈ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ನೀವು ಸಹ ಪ್ರದರ್ಶನ ಇತ್ಯಾದಿಗಳನ್ನು ಮಾಡುತ್ತೀರಿ. ಹೊಸದೇನಿಲ್ಲ. ಇದರಿಂದಲೇ ಅಮರಪುರಿಯ ಸ್ಥಾಪನೆ ಮಾಡುತ್ತಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ದೇವಿಯರು ಮೊದಲಾದವರ ಎಷ್ಟೊಂದು ಮಂದಿರಗಳಿವೆ. ಇದೆಲ್ಲವೂ ಪೂಜಾರಿತನದ ಸಾಮಗ್ರಿಯಾಗಿದೆ. ಪೂಜ್ಯತನದ ಸಾಮಗ್ರಿಯೂ ಏನೂ ಇಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಪ್ರತಿದಿನ ಗುಹ್ಯ ವಿಚಾರಗಳನ್ನು ತಿಳಿಸುತ್ತಾ ಇರುತ್ತೇನೆ. ಮೊದಲಿನ ಅನೇಕ ವಿಚಾರಗಳು ನಿಮ್ಮ ಬಳಿವೆ. ಅದೇನನ್ನು ಮಾಡುವಿರಿ, ಹಾಗೆಯೇ ಉಳಿದಿರುತ್ತವೆ. ವರ್ತಮಾನದಲ್ಲಂತೂ ಬಾಪ್ತಾದ ಹೊಸ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ. ಆತ್ಮವು ಇಷ್ಟು ಚಿಕ್ಕ ಬಿಂದುವಾಗಿದೆ, ಅದರಲ್ಲಿ ಎಷ್ಟು ದೊಡ್ಡ ಪಾತ್ರವು ತುಂಬಲ್ಪಟ್ಟಿದೆ. ಈ ವಿಚಾರವು ಮೊದಲಿನ ಕಾಪಿಗಳಲ್ಲಿ ಇರುವುದಿಲ್ಲ. ಮತ್ತೆ ಹಳೆಯ ವಿಚಾರಗಳನ್ನೇನು ಮಾಡುತ್ತೀರಿ? ಅಂತಿಮದ ಫಲಿತಾಂಶವೇ ತಿಳಿಸುತ್ತೇವೆ. ತಂದೆಯು ತಿಳಿಸುತ್ತಾರೆ, ಕಲ್ಪದ ಮೊದಲು ಸಹ ನಿಮಗೆ ಇದೇ ರೀತಿ ತಿಳಿಸಿದ್ದೆನು. ನಂಬರ್ವಾರು ಓದುತ್ತಾ ಇರುತ್ತೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಕಲ್ಪದ ಮೊದಲು ಸಹ ನಿಮಗೆ ಇದೇ ರೀತಿ ತಿಳಿಸಿದ್ದೆನು. ನಂಬರ್ವಾರು ಓದುತ್ತಾ ಇರುತ್ತೀರಿ. ಯಾವುದಾದರೂ ಸಬ್ಜೆಕ್ಟ್ನಲ್ಲಿ ಮೇಲೆ ಕೆಳಗೆ ಆಗುತ್ತಿರುತ್ತೀರಿ. ವ್ಯಾಪಾರದಲ್ಲಿ ಗ್ರಹಚಾರ ಕುಳಿತುಕೊಳ್ಳುತ್ತದೆ, ಆದರೆ ಇದರಲ್ಲಿ ಹೃದಯಾಘಾತವಾಗಬಾರದು. ಮತ್ತೆ ಎದ್ದು ಪುರುಷಾರ್ಥ ಮಾಡಬೇಕಾಗಿದೆ. ಅಂದರೆ ಒಂದೇ ಶಕ್ತಿ ಬೇಕಲ್ಲ. ಹಾಗೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋದಂಗೆಲ್ಲ ಒಂದೊಂದು ಸಲ ಇಳಿಯುವ ಕಲೆಯಲ್ಲೂ ಬರ್ತೀವಿ. ಹಾಗೆ ಆದರೆ ಸಾಹಸದಿಂದ ಹಾಗೆ ಹೆಜ್ಜೆ ಇಡ್ತಾ ಹೋದರೆ ಕೊನೆಗೊಂದಿನ ಗುರಿ ಮುಟ್ಟಿಬಿಡ್ತೀವಿ. ಬಾಬಾ ಏನು ಹೇಳ್ತಾರೆ, ಹೇಗೆ ಮನುಷ್ಯರು ದಿವಾಳಿಗಳಾದರೆ ಮತ್ತೆ ಉದ್ಯೋಗ ವ್ಯವಹಾರವನ್ನು ಮಾಡಿ ಬಹಳ ಧನವಂತರಾಗಿ ಬಿಡುತ್ತಾರೆ. ಇಲ್ಲಿಯೂ ಸಹ ಯಾರಾದರೂ ವಿಕಾರದಲ್ಲಿ ಬಿದ್ದರೆ ತಂದೆಯು ತಿಳಿಸುತ್ತಾರೆ, ಮತ್ತೆ ಚೆನ್ನಾಗಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ. ಪುನಃ ಏರುವುದನ್ನು ಆರಂಭಿಸಬೇಕು. ಬಿದ್ದಿದ್ದೀರಿ, ಮತ್ತೆ ಎದ್ದೇಳಿ ಎಂದು ತಂದೆಯು ಹೇಳುತ್ತಾರೆ. ಹೀಗೆ ಅನೇಕರಿದ್ದಾರೆ. ಬಿದ್ದ ಮೇಲೆ ಮತ್ತೆ ಏಳುವ ಪ್ರಯತ್ನ ಪಡುತ್ತಾರೆ. ತಂದೆಯು ಇದನ್ನು ತಡೆಯುವುದಿಲ್ಲ, ಏಕೆಂದರೆ ತಂದೆಗೆ ಗೊತ್ತಿದೆ ಹೀಗೂ ಅನೇಕರು ಬರುತ್ತಾರೆ. ಆದ್ದರಿಂದ ಮತ್ತೆ ಪುರುಷಾರ್ಥ ಮಾಡಿ ಎಂದು ಹೇಳುತ್ತಾರೆ. ನೋಡ್ರಿ ಬಾಬಾ ಎಷ್ಟು ದಯಾಸಾಗರ, ಕ್ಷಮಾಸಾಗರ. ಒಟ್ಟು ಮಕ್ಕಳು ಆಸ್ತಿ ಪಡಿಬೇಕು. ಅದಕ್ಕೆ ಎಷ್ಟು ಯುಕ್ತಿಗಳನ್ನ ತಿಳಿಸ್ತಾರೆ ನೋಡ್ರಿ ಬಾಬಾ. ಚಿಕ್ಕ ಪುಟ್ಟ ಸಹಯೋಗಿಗಳಾದರೂ ಆಗುತ್ತಾರಲ್ಲವೇ, ಡ್ರಾಮಾ ಪ್ಲಾನ್ ಅನುಸಾರವೆಂದೇ ಹೇಳಬಹುದು. ತಂದೆ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ಈಗ ತೃಪ್ತಿ ಆಯಿತು, ಬಹಳ ಮುಳುಗಿದ್ದೀರಿ. ಈಗ ಮತ್ತೆ ಪುರುಷಾರ್ಥ ಮಾಡಿ. ಬೇಹದ್ದಿನ ತಂದೆಯಂತೂ ಇದೇ ಹೇಳುತ್ತಾರಲ್ಲವೇ. ತಂದೆಯ ಬಳಿ ಹೋಗಲು ಎಷ್ಟೊಂದು ಮಂದಿ ಬರುತ್ತಾರೆ. ಬೇಹದ್ದಿನ ತಂದೆಯು ಮಾತನ್ನು ಪಾಲಿಸುವುದಿಲ್ಲ, ಪವಿತ್ರರಾಗುವುದಿಲ್ಲವೇ ಎಂದು ತಂದೆಯು ಕೇಳುತ್ತಾರೆ. ತಂದೆಯು ಆತ್ಮವೆಂದು ತಿಳಿದು ಆತ್ಮನಿಗೆ ಹೇಳುತ್ತಾರೆ. ಆದ್ದರಿಂದ ಬಾಣವು ನಾಟುತ್ತದೆ. ಉದಾಹರಣೆಗೆ ಸ್ತ್ರೀಗೆ ಬಾಣವು ನಾಟುತ್ತದೆ ಎಂದರೆ ನಾವು ಪ್ರತಿಜ್ಞೆ ಮಾಡೋಣವೆಂದು ತಿಳಿಸುತ್ತಾರೆ. ಅದು ಪುರುಷನಿಗೆ ಇಡಿಸುವುದಿಲ್ಲ. ಮತ್ತೆ ಮುಂದೆ ಹೋದಂತೆ ಅವರನ್ನು ಮೇಲೇಳಿಸುವ ಪ್ರಯತ್ನ ಮಾಡುತ್ತಾರೆ. ಮತ್ತೆ ಇಂಥವರು ಅನೇಕರು ಬರುತ್ತಾರೆ. ಪುರುಷನನ್ನು ಸ್ತ್ರೀ ಜ್ಞಾನದಲ್ಲಿ ತರುತ್ತಾರೆ. ಆಗ ಸ್ತ್ರೀ ನಮ್ಮ ಗುರುವೆಂದು ಹೇಳುತ್ತಾರೆ. ಆ ಬ್ರಾಹ್ಮಣರು ಸಹ ಕಂಕಣವನ್ನು ಕಟ್ಟಿಸುವ ಸಮಯದಲ್ಲಿ ಇವರು ನಿಮ್ಮ ಗುರು ಈಶ್ವರ ಎಲ್ಲವೂ ಆಗಿದ್ದಾರೆಂದು ಹೇಳುತ್ತಾರೆ. ಅಂದರೆ ನೋಡ್ರಿ, ಕೆಲವರ ಪುರುಷಾರ್ಥ ಹೆಂಗೆ ನಡೀತಾ ಇರ್ತತೆ. ಪತ್ನಿ ಮೊದಲು ಜ್ಞಾನಕ್ಕೆ ಬಂದು ಮತ್ತೆ ಪತಿಗೂ ಕೂಡ ಜ್ಞಾನ ಹೇಳಿ ಅಲ್ಲಿ ಪತಿನೂ ಕರ್ಕೊಂಬರ್ತಾರೆ. ಅಂದರೆ ಇಲ್ಲಿ ಪತಿ ಪತ್ನಿ ಇಬ್ಬರು ಜ್ಞಾನದಲ್ಲಿ ಬರಬೇಕು, ತಂದೆಯ ಮಡ್ಲಿಗೆ ಬರಬೇಕಂದ್ರೆ ಬಹಳ ಭಾಗ್ಯ ಇರಬೇಕು.
ಈ ಥರದ ಪುರುಷಾರ್ಥ ಇರಬೇಕು ನಮಗೆ. ಆಮೇಲೆ ಕೆಲವರಿಗಾದರೆ ವಿಘ್ನಗಳು ಬರ್ತವೆ, ಆದರೆ ಯೋಗ ಶಕ್ತಿಯಿಂದ ನಾವೇನು ಮಾಡಬೇಕು, ಎಲ್ಲದನ್ನು ಪಾರು ಮಾಡ್ಕೋಬೇಕು. ಇಲ್ಲಿ ತಂದೆ ಹೇಳುತ್ತಾರೆ, ನಿಮಗೆ ಒಬ್ಬರೇ ತಂದೆಯು ಸರ್ವಸ್ವವೂ ಆಗಿದ್ದಾರೆ. ನನ್ನವರು ಒಬ್ಬ ತಂದೆಯ ವಿನಃ ಅನ್ಯ ಯಾರೂ ಇಲ್ಲ. ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ. ಅವರೊಬ್ಬರೊಂದಿಗೆ ಬುದ್ಧಿಯೋಗವನ್ನು ಇಡಬೇಕಾಗಿದೆ. ಈ ದೇಹವು ನನ್ನದಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಯಾವುದೇ ಗ್ರಹಚಾರವು ಬಂದರೆ ಹೃದಯ ವಿದೀರ್ಣರಾಗಿ ಕುಳಿತು ಬಿಡಬಾರದು. ಮತ್ತೆ ಪುರುಷಾರ್ಥ ಮಾಡಿ ತಂದೆಯ ನೆನಪಿನಲ್ಲಿದ್ದು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಅಂದರೆ 63 ಜನ್ಮದ ಪಾಪ ಆಯ್ತು ತಲೆ ಮೇಲೆ. ಯಾವ ಕರ್ಮ ಯಾವಾಗ ಬರ್ತದೋ ಗೊತ್ತಾಗಲ್ಲ. ಎಂತೆಂಥ ಸಮಸ್ಯೆಗಳು ಬರ್ತಿರ್ತವೆ. ಅಯ್ಯೋ ನಾವು ಇಷ್ಟು ಮಾಡಿದರೂ ಹಿಂಗಾಯ್ತಾ, ನಮಗೆ ಬಾಬಾ ಏನು ಮಾಡಲಿಲ್ಲ. ಈ ಥರ ಹೃದಯ ವಿದೀರ್ಣ ಆಗಬಾರ್ದು. ಮತ್ತೆ ಎದ್ದು ಕೂಡಬೇಕು ಅಂತಾರೆ ಬಾಬಾ. ಸ್ವಯಂನ ಸ್ಥಿತಿಯ ನೆನಪಿನಿಂದ ಈ ರೀತಿ ಶಕ್ತಿಶಾಲಿ ಮಾಡಿಕೊಳ್ಳಬೇಕು. ಯಾವುದೇ ಮಾಯೆಯ ಬಿರುಗಾಳಿಯು ಯುದ್ಧ ಮಾಡಲು ಸಾಧ್ಯವಾಗಬಾರದು. ವಿಕಾರಗಳಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳುತ್ತಿರಬೇಕು. ಮತ್ತೇನು ಹೇಳಿದರು ಬಾಬಾ, ನಮ್ಮಲ್ಲಿ ಪುಣ್ಯದ ಶಕ್ತಿ ಎಷ್ಟು ಜಮಾ ಆಗಿರಬೇಕು ಅಂದರೆ, ನಮ್ಮ ಕರ್ಮಕ್ಕಿಂತ ಹೆಚ್ಚು ಜಮಾ ಆಗಿದ್ದಾಗ ಮಾಯೆ ನಮ್ಮನ್ನು ಟಚ್ ಕೂಡ ಮಾಡಲ್ಲ. ಅಂತಹ ಸ್ಥಿತಿ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ವರದಾನ. ಸರ್ವಶಕ್ತಿಗಳ ಲೈಟ್ ಮುಖಾಂತರ ಆತ್ಮರಿಗೆ ಮಾರ್ಗ ತೋರಿಸುವಂಥ ಚೈತನ್ಯ ಲೈಟ್ ಹೌಸ್ ಭವ. ವರದಾನದ ಸಾರ. ನಾನು ಆತ್ಮ ವಿಶ್ವ ಕಲ್ಯಾಣದ ಸೇವೆಗಾಗಿ ಪರಂಧಾಮದಿಂದ ಅವತರಿತನಾಗಿದ್ದೇನೆ ಎಂದು ನೀವು ಸದಾ ಸ್ಮೃತಿಯಲ್ಲಿದ್ದಾಗ ನೀವು ಯಾವ ಸಂಕಲ್ಪ ಮಾಡುವಿರಿ, ಮಾತನಾಡುವಿರಿ, ಅದರಲ್ಲಿ ವಿಶ್ವ ಕಲ್ಯಾಣ ಸಮಾವೇಶವಾಗಿರುವುದು ಮತ್ತು ಇದೇ ಸ್ಮೃತಿ ಲೈಟ್ ಹೌಸ್ನ ಕಾರ್ಯ ಮಾಡುವುದು. ಹೇಗೆ ಆ ಲೈಟ್ ಹೌಸ್ನಿಂದ ಒಂದೇ ಬಣ್ಣದ ಲೈಟ್ ಹೊರಬರುವುದು, ಅದೇ ರೀತಿ ತಾವು ಚೈತನ್ಯ ಲೈಟ್ ಹೌಸ್ ಮುಖಾಂತರ ಸರ್ವಶಕ್ತಿಗಳ ಲೈಟ್ ಆತ್ಮರಿಗೆ ಪ್ರತಿ ಹೆಜ್ಜೆಯಲ್ಲಿ ಮಾರ್ಗ ತೋರಿಸುವಂಥ ಕಾರ್ಯ ಮಾಡುತ್ತಿರುವುದು. ಅಂದರೆ ಇಲ್ಲಿ ನಾವು ಸಂದೇಶ ಕೊಡಬೇಕು ಅಂತ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ಏನಾಗಬೇಕಂತ ಹೇಳಿದರು, ಚೈತನ್ಯ ಲೈಟ್ ಹೌಸ್ ಎಲ್ಲ ಶಕ್ತಿಗಳ ಲೈಟ್ ಅಲ್ಲಿ ಬೀಳ್ತಾ ಇರಬೇಕು. ಅಂದರೆ ಅವು ಶಾಂತಿಯ ಅನುಭವ ಮಾಡಬೇಕು, ಜ್ಞಾನ, ಇವ್ರು ಹೇಳೋದು ಸತ್ಯ ಜ್ಞಾನ ಅನ್ನೋದು ಅನುಭವ ಮಾಡಬೇಕು, ಶಕ್ತಿಯ ಅನುಭವ ಮಾಡಬೇಕು. ಆಮೇಲೆ ಪ್ರೀತಿಗೆ ಬಾಯಾರಿದ್ದಾವೆ ಆತ್ಮಗಳು, ಪ್ರೀತಿ ಕೊಡಬೇಕು, ಖುಷಿ ಕೊಡಬೇಕು. ಅಲ್ಲಿ ಯಾವ ಆತ್ಮಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನ ಗುರ್ತಿಡಿದು ನಮ್ಮಿಂದ ಅದು ಸಿಗ್ತಾ ಇರಬೇಕು. ಈ ರೀತಿ ಸರ್ವಶಕ್ತಿಗಳ ಲೈಟ್ ಹೌಸ್ ನಾವಾಗಿದ್ದಾಗ ಎಲ್ಲರಿಗೆ ಮಾರ್ಗ ತೋರಿಸುವಂಥ ಚೈತನ್ಯ ಲೈಟ್ ಹೌಸ್ ನೀವು ಆಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಲೋಗನ್. ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪ ಆಗಿ ಆಗ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡುವುದು. ಬಾಬಾ ಏನಂತಾರೆ, ಹೆಚ್ಚು ಶಕ್ತಿ ಎಲ್ಲದಕ್ಕೆ, ಪುರುಷಾರ್ಥ ಮಾಡೋಕ್ಕೂ ಶಕ್ತಿ ಬೇಕು, ಶ್ರೀಮತದಂತೆ ನಡೆಯೋಕ್ಕೆ, ಯೋಗ ಮಾಡೋಕ್ಕೆ, ಹೌದಾ, ಪ್ರತಿಯೊಂದು ಜ್ಞಾನದಂತೆ ನಡೆಯೋಕ್ಕೆ ಎಲ್ಲದಕ್ಕೂ ಶಕ್ತಿ ಬೇಕು. ಶಕ್ತಿ ರೂಪ ಆಗಿ ನಂಬರ್ 1 ಬರ್ತೀರಿ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ. ಹೇಗೆ ಕರ್ಮದಲ್ಲಿ ಬರುವುದು ಸ್ವಾಭಾವಿಕವಾಗಿದೆ, ಹಾಗೆಯೇ ಕರ್ಮಾತೀತರಾಗುವುದು ಸಹ ಸ್ವಾಭಾವಿಕವಾಗಲಿ. ಕರ್ಮವನ್ನು ಮಾಡಿರಿ ಮತ್ತು ನೆನಪಿನಲ್ಲಿಯೂ ಇರಿ. ಕೆಲಸ ಮಾಡೋದೈತೆ, ಮಾಡಿದ್ದೀವಿ, ಮತ್ತು ಕರ್ಮಾತೀತ ಆಗ್ರಿ ಅಂದರೆ ಅಲ್ಲಿಂದ ಬುದ್ಧಿಯಿಂದ ಡಿಟ್ಯಾಚ್, ಅದಕ್ಕೆ ಅಂಟಿಗೆಬಾರ್ದು. ಅಲ್ಲಿ ಏರುಪೇರು ಇರ್ಬೋದು, ಖುಷಿನೂ ಆಗಬಾರ್ದು, ಬೇಜಾರು ಆಗಬಾರ್ದು. ಆಯ್ತು ಮಾಡಿದ್ವಿ, ಮುಗೀತು, ಡಿಟ್ಯಾಚ್. ಡ್ರಾಮಾದಾಗ ಏನಾಗಬೇಕಿತ್ತು ಅದಾಯಿತು, ಫುಲ್ ಡಿಟ್ಯಾಚ್ ಬುದ್ಧಿಯಿಂದ. ಕರ್ಮದಲ್ಲಿ ಬರೋದು, ಕರ್ಮಕ್ಕೆ ಅತೀತರಾಗೋದು ಸ್ವಾಭಾವಿಕವಾಗಿರಬೇಕು. ಕರ್ಮವನ್ನು ಮಾಡಿರಿ ಮತ್ತು ನೆನಪಿನಲ್ಲಿರಿ. ಯಾರು ಸದಾ ಕರ್ಮಯೋಗಿಯ ಸ್ಥಿತಿಯಲ್ಲಿರುತ್ತಾರೆ ಅವರು ಸಹಜವೇ ಕರ್ಮಾತೀತರಾಗಬಹುದು. ಯಾವಾಗ ಬೇಕೋ ಕರ್ಮದಲ್ಲಿ ಬನ್ನಿ, ಯಾವಾಗ ಬೇಕೋ ಭಿನ್ನರಾಗಿ ಬಿಡಿ. ಇದು ಅಭ್ಯಾಸ ಕರ್ಮದ ಮಧ್ಯದಲ್ಲಿ ಮಾಡುತ್ತಾ ಇರಿ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.